ಸೊ ನೋಡಿ, ಇವತ್ತಿನ ಒಂದು ಟೆಕ್ನಾಲಜಿ ಯುಗದಲ್ಲಿ ಡಿಗ್ರಿ ಮ್ಯಾಂಡೇಟರಿ ಅಲ್ಲ. ಸಪೋಸ್ ನೀವು ಒಳ್ಳೆದಾದ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡ್ಬೇಕಂತಿದ್ರೆ ಡಿಗ್ರಿ ಮ್ಯಾಂಡೇಟರಿ ಅಲ್ಲ. ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತದ್ದು ಕರೆಂಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಸ್ಕಿಲ್ಸ್ ಗಳು ನಿಮ್ಮಲ್ಲಿ ಇದೆಯಾ ಅನ್ನುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಸಪೋಸ್ ನೀವು ಸೆಕೆಂಡ್ PUC ಕಂಪ್ಲೀಟ್ ಮಾಡಿದೀರಾ, ಸೊ ನಿಮ್ಗೆ ಡಿಗ್ರಿ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ವಿದೌಟ್ ಡಿಗ್ರಿ ಅಂದ್ರೆ ಯಾವುದೇ ಒಂದು ಕಂಪನೀಸ್ ಅಲ್ಲಿ ನಿಮ್ಮ ಡಿಗ್ರಿಯನ್ನು ನೋಡದೆ ನಿಮ್ಮ ಸ್ಕಿಲ್ ಸೆಟ್ ಅನ್ನು ನೋಡಿ ಜಾಬ್ ಅನ್ನು ಕೊಡ್ಬೇಕಾ? ಸೊ ಇಂಥದ್ದೊಂದು ಕ್ಯಾರಿಯರ್ ಅಪರ್ಚುನಿಟೀಸ್ ಗಳು ಕರೆಂಟ್ಲಿ ಇದೆಯಾ? ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ಲಿಕ್ಕಿದ್ದೇನೆ. ಸೊ ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತಹ ಟಾಪ್ 10 ವಿದೌಟ್ ಡಿಗ್ರಿ ಕ್ಯಾರಿಯರ್ ಅಪರ್ಚುನಿಟೀಸ್ ಗಳ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕರೆಂಟ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಆಗಿದೆ. ಯಾವುದಕ್ಕೆ ಯಾವುದೇ ರೀತಿಯಾದ ಡಿಗ್ರಿಯ ನೆಸೆಸರಿ ಇಲ್ಲ. ಇಲ್ಲಿ ನಾವು ಬಿಸ್ನೆಸ್ ಗೆ ಮೇಜರ್ ಆಗಿ ಬೇಕಾಗಿರುವಂತದ್ದು ಅವರ ಒಂದು ಬಿಸ್ನೆಸ್ ನ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮೋಷನ್ ಮಾಡುವಂತದ್ದು. ಈ ರೀತಿ ಮಾಡಿ ಅವ್ರಿಗೆ ಲೀಡ್ಸ್ ಇಲ್ಲ, ಇನ್ಕ್ವೈರೀಸ್, ಸೇಲ್ಸ್ ಇದನ್ನ ಇನ್ಕ್ರೀಸ್ ಮಾಡುವಂತದ್ದು ಆಗಿರುತ್ತೆ. ಸೊ ಆದ್ರಿಂದ ಇಲ್ಲಿ ಇದು ಕಂಪ್ಲೀಟ್ಲಿ ರಿಸಲ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಇಲ್ಲಿ ನಿಮ್ಮಲ್ಲಿರುವ ಸ್ಕಿಲ್ ಸೆಟ್ ಅನ್ನು ನೋಡ್ತಾರೆ, ನಿಮ್ಮ ಡಿಗ್ರಿಯನ್ನು ನೋಡುದಿಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಮೇಜರ್ ಆಗಿ ಮಾಡುವಂತದ್ದು ಯಾವುದೋ ಒಂದು ಬಿಸ್ನೆಸ್ ನ ಬ್ರ್ಯಾಂಡಿಂಗ್ ಮತ್ತೆ ಪ್ರಮೋಷನ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡುವಂತದ್ದು. ಸೊ ಬಿಸ್ನೆಸ್ ಅನ್ನು ಆನ್ಲೈನ್ ಅಲ್ಲಿ ತರುವಂತದ್ದು, ಗೂಗಲ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡುವಂತದ್ದು, ಪೇಡ್ ಮೆಟಾ ಆಡ್ಸ್ ಗಳನ್ನು ರನ್ ಮಾಡುವಂತದ್ದು, ಸೊ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನು ಹ್ಯಾಂಡಲ್ ಮಾಡುವಂತದ್ದು, ಇಂಥ ಬೇರೆ ಬೇರೆ ರೀತಿಯಾದ ಟಾಸ್ಕ್ ಗಳಿದೆ. ಇದನ್ನು ನೀವು ಯೂಶಲಿ ಮಾಡುವಂತದ್ದು. ಸೊ ಇಲ್ಲಿ ಇದು ಕಂಪ್ಲೀಟ್ಲಿ ರಿಸಲ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಯಾವುದೇ ಒಂದು ಕಂಪನಿ, ಯಾವುದೇ ಒಂದು ಆರ್ಗನೈಸೇಷನ್, ಏಜೆನ್ಸಿ ಇರ್ಬೋದು, ಇವನ್ ಬಿಸ್ನೆಸ್ ಇರ್ಬೋದು, ನಿಮ್ಮಲ್ಲಿರುವ ಸ್ಕಿಲ್ ಸೆಟ್ ಅನ್ನು ನೋಡ್ತಾರೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಬೇಡಿಕೆಯಲ್ಲಿರುವಂತದ್ದು. ಇನ್ನು ಬರುವಂತ ದಿನಗಳಲ್ಲಿ ಇದಕ್ಕೆ ತುಂಬಾ ಬೇಡಿಕೆ ಇದೆ, ತುಂಬಾ ಡಿಮ್ಯಾಂಡ್ ಇದೆ, ಸಪ್ಲೈ ಕಮ್ಮಿ ಇದೆ. ಸೊ ಆದ್ರಿಂದ ಇದು ಒನ್ ಆಫ್ ದ ಹೈ ಡಿಮ್ಯಾಂಡ್ ವಿದೌಟ್ ಡಿಗ್ರಿ ಕ್ಯಾರಿಯರ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಸಪೋಸ್ ಫ್ರೀ ಆಗಿ ಸಹ ಕಲಿಬಹುದು. ಸೊ ಯೂಟ್ಯೂಬ್ ಅಲ್ಲಿ ಗೂಗಲ್ ಡಿಜಿಟಲ್ ಗ್ಯಾರೇಜ್ ಅಂತ ಇದೆ, ಹಬ್ಸ್ಪಾಟ್ ಅಕಾಡೆಮಿ, ಸೊ ಈ ರೀತಿ ಪ್ಲಾಟ್ಫಾರ್ಮ್ ಗಳಿಂದ ನೀವು ಫ್ರೀ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನು ಕಲಿಯುವಂಥದ್ದು. ಸೊ ಇಲ್ಲಿ ನಿಮ್ಗೆ ಮೇಜರ್ ಆಗಿ ಜಾಬ್ ಇದೆ, ಫ್ರೀಲಾನ್ಸಿಂಗ್ ಆಗಿ ನೀವು ವರ್ಕ್ ಮಾಡ್ಬೋದು. ಫ್ಯೂಚರ್ ಅಲ್ಲಿ ಸ್ವಲ್ಪ ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ದೇ ಓನ್ ಆದ ಒಂದು ಏಜೆನ್ಸಿಯನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಒಂದು ಅರ್ನಿಂಗ್ ಪೊಟೆನ್ಶಿಯಲ್, ಎವರೇಜ್ ಅರ್ನಿಂಗ್ ಪೊಟೆನ್ಶಿಯಲ್ ಬಂದ್ಬಿಟ್ಟು ಸ್ಯಾಲರಿ ಇರ್ಬೋದು, ಇಲ್ಲದಿದ್ರೆ ಫ್ರೀಲಾನ್ಸಿಂಗ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಎವರೇಜ್ ಅರ್ನಿಂಗ್ ಪೊಟೆನ್ಶಿಯಲ್ ಬಂದ್ಬಿಟ್ಟು ಅರೌಂಡ್ 20,000 ಇಂದ ಹಿಡಿದು 1.5 lakh ಪರ್ ಮಂತ್ ಈ ರೀತಿ ಇದೆ. ಸೊ ಎಲ್ಲ ಬಿಸ್ನೆಸ್ಗಳು ಅವರು ಒಂದು ನಾರ್ಮಲ್ ಮಾರ್ಕೆಟಿಂಗ್ ಮೆಥಡ್ ಇಂದ ಆನ್ಲೈನ್ ಮಾರ್ಕೆಟಿಂಗ್ ಮೆಥಡ್ ಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಬರುವಂತ ದಿನಗಳಲ್ಲಿ ಇದರ ಬೇಡಿಕೆ ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಸೆಕೆಂಡ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಯಾವ್ದಕ್ಕೆ ಅಗೇನ್ ಡಿಗ್ರಿ ಅವಶ್ಯಕತೆ ಇಲ್ಲ, ಅದು ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್. ಸೊ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಆಲ್ರೆಡಿ ಹೇಳಿದೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಒನ್ ಆಫ್ ದ ಮಾರ್ಕೆಟಿಂಗ್ ಬಂದ್ಬಿಟ್ಟು ಪೋಸ್ಟ್ ಗಳನ್ನ ರನ್ ಮಾಡುವಂತದ್ದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಪೋಸ್ಟ್ ಗಳನ್ನ ರನ್ ಮಾಡುವಂತದ್ದು. ಸೊ ಈ ಪೋಸ್ಟ್ ನ ಡಿಸೈನ್ ಮಾಡ್ಲಿಕ್ಕೆ ಗ್ರಾಫಿಕ್ ಡಿಸೈನರ್ ನ ರಿಕ್ವೈರ್ಮೆಂಟ್ ಇದೆ. ಇದು ಬಿಟ್ಟು ಇವಾಗ ಪ್ರಾಡಕ್ಟ್ ನ ಪ್ಯಾಕೇಜಿಂಗ್ ಡಿಸೈನ್ ಇರ್ಬೋದು, ಪ್ರಿಂಟ್ ಡಿಸೈನ್ ಇರ್ಬೋದು, ಆಪ್ ನ ಡಿಸೈನ್ ಇರ್ಬೋದು, ಇದೆಲ್ಲನ್ನು ಮಾಡ್ಲಿಕ್ಕೆ ಗ್ರಾಫಿಕ್ ಡಿಸೈನರ್ ಗಳ ಒಂದು ರಿಕ್ವೈರ್ಮೆಂಟ್ ತುಂಬಾ ಇದೆ. ಸೊ ಗ್ರಾಫಿಕ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಇದು ಒಟ್ಟಿಗೆ ಇವರು ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ಡೆಫಿನೆಟ್ ಆಗಿ ಗ್ರಾಫಿಕ್ ಡಿಸೈನರ್ ಗಳಿಗೆ ತುಂಬಾ ಬೇಡಿಕೆ ಇದೆ. ಸೊ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ನೀವು ಮೇಜರ್ ಆಗಿ ಕಲರ್ ಥಿಯರಿ, ಟೈಪೋಗ್ರಫಿ, ಡಿಸೈನ್ ಪ್ರಿನ್ಸಿಪಲ್ಸ್ ಇದನ್ನ ಮೇಜರ್ ಆಗಿ ನೀವು ಕಲಿಬೇಕು. ಅಗೇನ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ತುಂಬಾ ರಿಸೋರ್ಸಸ್ ಗಳು ಸಿಗುತ್ತೆ, ಎಲ್ಲಿ ಫ್ರೀ ಆಗಿ ನೀವು ಕಲಿಬಹುದು. ಅದ್ರ ನಂತರ ನೀವು ಬೇರೆ ಪೇಯ್ಡ್ ಕೋರ್ಸಸ್ ಗಳನ್ನ ನೀವು ತಗೋಬಹುದು, ಅಲ್ಲಿಂದ ನೀವು ಕಲಿಬಹುದು. ಮೇಜರ್ ಅಪ್ಲಿಕೇಶನ್ಸ್ ಗಳು ಬಂದ್ಬಿಟ್ಟು ನೀವು ಕಲಿಯುವಂತದ್ದು ಮೇಜರ್ ಆಗಿ ಫೋಟೋಶಾಪ್, ಇಲ್ಲಸ್ಟ್ರೇಟರ್, ಕರೆಂಟ್ಲಿ ಕ್ಯಾನ್ವಾ ಪ್ರೋ. ಸೊ ಇದನ್ನ ಮೇಜರ್ ಆಗಿ ನೀವು ಕಲಿಬೇಕಾಗತ್ತೆ. ಇಲ್ಲಿ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 15,000 ಇಂದ ಹಿಡಿದು 80,000 ತನಕ ತಿಂಗಳಿಗೆ ಅರ್ನ್ ಮಾಡಬಹುದು. ಸೊ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಾಗೆ ನೀವು ಗ್ರಾಫಿಕ್ ಡಿಸೈನಿಂಗ್ ಜೊತೆ ಬೇರೆನೂ ಕೆಲವು ಸ್ಕಿಲ್ಸ್ ಗಳನ್ನ ಕಲಿಬೇಕಾಗತ್ತೆ, ಲೈಕ್ ವಿಡಿಯೋ ಎಡಿಟಿಂಗ್, UI UX ಡಿಸೈನ್. ಈ ರೀತಿ ಕಲಿತಾ ಹೋದ್ರೆ ನೀವು ಕಂಪನೀಸ್ ಗಳಲ್ಲಿ ನೀವು ಎಂಟರ್ ಆಗ್ಬಹುದು. ಸೊ ಗ್ರಾಫಿಕ್ ಡಿಸೈನಿಂಗ್ ತುಂಬಾ ಫಂಡ್ ಬೇಕೇ ಬೇಕು. ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಅವ್ರಿಗೆ ಗ್ರಾಫಿಕ್ ಡಿಸೈನರ್ಸ್ ಗಳ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಇದು ತುಂಬಾ ಬೇಡಿಕೆಯಲ್ಲಿರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ. ಥರ್ಡ್ ತುಂಬಾ ಡಿಮ್ಯಾಂಡ್ ಅಲ್ಲಿರುವಂತಹ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು
ವೆಬ್ ಡೆವಲಪ್ಮೆಂಟ್, ಅದರಲ್ಲೂ ವರ್ಡ್ ಪ್ರೆಸ್ ಅಲ್ಲಿ ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡುವಂತದ್ದು. ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ನೀವು ಕೋಡಿಂಗ್ ಅನ್ನು ಕಲಿಬೇಕಾಗತ್ತೆ. ಫ್ರಂಟ್ ಎಂಡ್ ಡೆವಲಪರ್, ಬ್ಯಾಕ್ ಎಂಡ್ ಡೆವಲಪರ್, ಈ ರೀತಿಯಾದ ಜಾಬ್ ರೋಲ್ಸ್ ಗಳೆಲ್ಲ ಇರುತ್ತೆ. ಬಟ್ ಇಲ್ಲಿ ಪ್ಯೂರ್ ನಿಮ್ಗೆ ಕೋಡಿಂಗ್ ಗೊತ್ತಿರಬೇಕಾಗತ್ತೆ. ಸೊ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಈ ರೀತಿ ಮಾಡಿದವರು ಯೂಶುವಲಿ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಹೀಗೆ ಹೋಗ್ತಾರೆ. ಬಟ್ ಇವಾಗ ವರ್ಡ್ ಪ್ರೆಸ್ ಅಲ್ಲಿ ಸಹ ನಾವು ಯಾವುದೇ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂತಹ ಒಂದು ಸಿಂಪಲ್ ಆದ ವೆಬ್ಸೈಟ್ ಗಳನ್ನ ಡೆವಲಪ್ ಮಾಡಬಹುದು. ತುಂಬಾ ಬಿಸ್ನೆಸ್ ಗಳಿಗೆ ಈ ಒಂದು ಸಿಂಪಲ್ ಆದ ವೆಬ್ಸೈಟ್ ಗಳೇ ಇರಲ್ಲ. ಸೊ ಆದ್ರಿಂದ ನೀವು HTML, CSS, ಜಾವಾ ಸ್ಕ್ರಿಪ್ಟ್ ಬೇಸಿಸ್, ವರ್ಡ್ ಪ್ರೆಸ್, ಶಾಪಿಫೈ ಇದನ್ನು ಯೂಸ್ ಮಾಡಿಕೊಂಡು ವರ್ಡ್ ಪ್ರೆಸ್ ಅಲ್ಲಿ ನೀವು ಒಳ್ಳೆದಾದ ಒಂದು ವೆಬ್ಸೈಟ್ ನ ನೀವು ಡೆವಲಪ್ಮೆಂಟ್ ಮಾಡ್ಕೋಬಹುದು. ಅಗೇನ್ ನಿಮ್ಗೆ ಇಲ್ಲಿ ಜಾಬ್ ಅಪರ್ಚುನಿಟಿ ಇದೆ, ಫ್ರೀಲಾನ್ಸಿಂಗ್ ಆಗಿ ನೀವು ವರ್ಕ್ ಮಾಡಬಹುದು. ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ಗಳು, ಸ್ಟಾರ್ಟ್ಅಪ್ಸ್ ಗಳು ನಿಮ್ಮನ್ನು ಮೇಜರ್ ಆಗಿ ನಿಮ್ಮನ್ನು ಹೈರ್ ಮಾಡುತ್ತೆ. ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 15,000 ಇಂದ ಹಿಡಿದು 1 lakh per month ಈ ರೀತಿ ಅರ್ನಿಂಗ್ ಪೊಟೆನ್ಶಿಯಲ್ ಇಲ್ಲಿ ಇದೆ. ಸೊ ಆಬ್ವಿಯಸ್ಲಿ ಎಲ್ಲಾ ಬಿಸ್ನೆಸ್ ಗಳು, ಈವನ್ ಸ್ಮಾಲ್ ಸ್ಕೇಲ್, ಮಿಡ್ ಸ್ಕೇಲ್, ಯಾವುದೇ ಬಿಸ್ನೆಸ್ ಇರಬಹುದು, ಅವ್ರಿಗೆ ವೆಬ್ಸೈಟ್ಸ್ ಗಳು ಬೇಕೇ ಬೇಕು. ಯೂಶುವಲಿ ದೊಡ್ಡ ಕಂಪನೀಸ್ ಗಳು ಯೂಶುವಲಿ ಏನ್ ಮಾಡ್ತಾರೆ, ಅವರು ತುಂಬಾ ಹೈ ಇಂಟರಾಕ್ಟಿವ್ ಡೈನಾಮಿಕ್ ವೆಬ್ಸೈಟ್ಸ್ ಗಳನ್ನ ಬಿಲ್ಡ್ ಮಾಡ್ತಾರೆ. ಸೊ ಇವ್ರು ಯೂಶುವಲಿ ವೆಬ್ ಡೆವಲಪರ್ಸ್ ಅಪ್ರೋಚ್ ಆಗ್ತಾರೆ. ಸೊ ಬಟ್ ಸ್ಮಾಲ್ ಸ್ಕೇಲ್, ಮಿಡ್ ಸ್ಕೇಲ್ ಬಿಸ್ನೆಸ್ ಅವ್ರಿಗೆ ವರ್ಡ್ ಪ್ರೆಸ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿರುವಂತಹ ವೆಬ್ಸೈಟ್ಸ್ ಗಳು ಸಾಕಾಗುತ್ತೆ. ಅದು ಸಹ ತುಂಬಾ ಇಂಟರಾಕ್ಟಿವ್ ಆಗಿ ಇರುತ್ತೆ. ರೆಸ್ಟೋರೆಂಟ್ಸ್ ಗಳು, ಸ್ಮಾಲ್ ಶಾಪ್ಸ್, ಪರ್ಸನಲ್ ಬ್ರ್ಯಾಂಡ್ ಕ್ರಿಯೇಟರ್ಸ್ ಇರಬಹುದು, ಇವ್ರಿಗೆಲ್ಲರಿಗೂ ಸಿಂಪಲ್ ಆದ ವೆಬ್ಸೈಟ್ ಗಳು ಬೇಕಿರುತ್ತೆ. ಸೊ ಇದನ್ನ ಸಹ ನೀವು ಕಲಿಬಹುದು. ಇಲ್ಲಿ ಯಾವುದೇ ರೀತಿ ಕೋಡಿಂಗ್ ಇರಲ್ಲ, ಬಟ್ ನಿಮ್ಗೆ ಒಂದು ಕಲಿಯುವಂತ ಇಂಟ್ರೆಸ್ಟ್ ಇರಬೇಕಾಗುತ್ತೆ. ಅಗೇನ್ ಇದು ತುಂಬಾ ಬೇಡಿಕೆಯಲ್ಲಿ ಇರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಆಗಿದೆ. ನೆಕ್ಸ್ಟ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕ್ಯಾರಿಯರ್ ಅಪರ್ಚುನಿಟಿ, ಎಲ್ಲಿ ಡಿಗ್ರಿಯ ಅವಶ್ಯಕತೆ ಇಲ್ಲ, ಅದು ಬಂದ್ಬಿಟ್ಟು UI UX ಡಿಸೈನಿಂಗ್. UI UX ಡಿಸೈನ್ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್ ನ ಸ್ವಲ್ಪ ಸ್ಪೆಷಲೈಸೇಷನ್ ಅಂತ ಹೇಳ್ಬೋದು. ಎಲ್ಲಿ ನಾವು ಯಾವುದೇ ಒಂದು ವೆಬ್ಸೈಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ನ ಒಂದು ಇಂಟರ್ಫೇಸ್ ಅನ್ನು, ಒಂದು ಪ್ರೋಟೋಟೈಪ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಅದ್ರ ನಂತರ ಡೆವಲಪ್ಮೆಂಟ್ ಸೆಗ್ಮೆಂಟ್ ಗೆ ಹೋಗ್ತದೆ. ಯಾವುದೇ ಒಂದು ಅಪ್ಲಿಕೇಶನ್ ನ ಡೈರೆಕ್ಟ್ ಆಗಿ ಡೆವಲಪ್ಮೆಂಟ್ ಮಾಡೋ ಮುಂಚೆ ಅದು ಯಾವ ರೀತಿ ಕಾಣಿಸ್ತದೆ, ಹೇಗೆ ಇದೆ, ಸೊ ಎಷ್ಟು ಯೂಸರ್ ಫ್ರೆಂಡ್ಲಿ ಆಗಿದೆ, ಇದನ್ನ ಚೆಕ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಕ್ರಿಯೇಟ್ ಮಾಡುವಂತದ್ದು UI UX ಡಿಸೈನರ್ಸ್ ಗಳು, ಅದನ್ನ ಕ್ರಿಯೇಟ್ ಮಾಡುವಂತದ್ದು UI UX ಡಿಸೈನರ್ಸ್ ಗಳು. ಸೊ UX UX ಡಿಸೈನ್ ಅಲ್ಲಿ ಸ್ವಲ್ಪ ಬೇಸಿಕ್ ಗ್ರಾಫಿಕ್ ಡಿಸೈನಿಂಗ್ ನ ನಾಲೆಜ್ ಬೇಕಾಗುತ್ತೆ. ಡೆವಲಪ್ಮೆಂಟ್ ಟೂಲ್ಸ್ ಗಳಾಗಿರುವಂತಹ ಫಿಗ್ಮಾ, ಅಡೋಬ್ XD, ಸ್ಕೆಚ್, ಇದರ ಒಂದು ನಾಲೆಜ್ ನಿಮ್ಗೆ ಬೇಕಾಗುತ್ತೆ. ಅಗೇನ್ ಇಲ್ಲಿ ನಿಮಗೆ ಕಂಪನೀಸ್ ಗಳಲ್ಲಿ, MNC ಕಂಪನೀಸ್, IT ಕಂಪನೀಸ್ ಗಳಲ್ಲಿ ವರ್ಕ್ ಮಾಡುವ ಒಂದು ಅಪರ್ಚುನಿಟಿ ಸಿಗೋದ್ರಿಂದ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 20,000 ಇಂದ ಹಿಡಿದು 1 lakh per month ಅರ್ನ್ ಮಾಡಬಹುದು. ಸೊ ಗ್ರೋತ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ IT ಸೆಕ್ಟರ್ಗೆ ಎಂಟರ್ ಆಗ್ಬಹುದು, ಸ್ಟಾರ್ಟ್ಅಪ್ಸ್ ಅಲ್ಲಿ ವರ್ಕ್ ಮಾಡಬಹುದು, ಗ್ಲೋಬಲ್ ಆಗಿ ಫ್ರೀಲಾನ್ಸಿಂಗ್ ಅನ್ನು ಎಲ್ಲ ನೀವು ಮಾಡಬಹುದು. ಸೊ ಈ ಎಲ್ಲಾ ಕೋರ್ಸಸ್ಗಳು, ಈ ಎಲ್ಲಾ ಕ್ಯಾರಿಯರ್ ಅಪರ್ಚುನಿಟಿಗಳು ಯಾವ್ದೆಲ್ಲ ನಾನು ಇವತ್ತು ತನಕ ಹೇಳಿದ್ದೇನೆ, ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನಿಂಗ್, UI UX ಡಿಸೈನಿಂಗ್, ವೆಬ್ ಡೆವಲಪ್ಮೆಂಟ್, ಇದ್ರ ಮೇಲೆ ನಾನು ಡೀಟೇಲ್ ಆದ ಸಪರೇಟ್ ವಿಡಿಯೋಸ್ ಗಳನ್ನ ಮಾಡಿದ್ದೇನೆ. ಪ್ಲೀಸ್ ನೀವು ಆ ವಿಡಿಯೋನ ರೆಫರ್ ಮಾಡಿ. ನೆಕ್ಸ್ಟ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕ್ಯಾರಿಯರ್ ಅಪರ್ಚುನಿಟಿ, ಯಾವುದೇ ರೀತಿ ಡಿಗ್ರಿ ಬೇಡ, ಅದು ಬಂದ್ಬಿಟ್ಟು ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಅಂತ ಹೇಳ್ತಾರೆ. ಇವಾಗ ನಾವು ಯೂಶುವಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಆಡ್ಸ್ ಗಳು ನೋಡ್ತೇವೆ, ಇಲ್ಲ ವೆಬ್ಸೈಟ್ ಗಳಲ್ಲಿ ಏನ್ ನಾವು ಕಂಟೆಂಟ್ಸ್ ಗಳನ್ನ ನೋಡ್ತೇವೆ, ಇಲ್ಲ ಕೆಲವು ನಮ್ಗೆ ಇನ್ಫಾರ್ಮೇಶನ್ ಬೇಕಾದಾಗ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ತೇವೆ, ನಮ್ಗೆ ಆ ಇನ್ಫಾರ್ಮೇಶನ್ಸ್ ಗಳು ಬರುತ್ತೆ. ಇದನ್ನೆಲ್ಲ ಕ್ರಿಯೇಟ್ ಮಾಡೋರು ಕಂಟೆಂಟ್ ರೈಟರ್ಸ್ ಆರ್ ಕಾಪಿ ರೈಟರ್ಸ್ ಆಗಿರ್ತಾರೆ. ಸೊ ಇಲ್ಲಿ ಆಕ್ಚುಲಿ ನಿಮ್ಗೆ ರೈಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ಯಾರು ಸಹ ನೀವು ಅಪರ್ಚುನಿಟಿಯನ್ನು ತಗೋಬಹುದು. ಇಲ್ಲಿ ತುಂಬಾ ಬೇಡಿಕೆ ಇದೆ ಕಾಪಿ ರೈಟರ್ಸ್, ಕಂಟೆಂಟ್ ರೈಟರ್ಸ್ ಗಳಿಗೆ. ಇವಾಗ ನೀವು ಒಂದು ಡಿಸೈನ್ ಅಲ್ಲಿ ಒಂದು ವರ್ಡಿಂಗ್ಸ್ ಗಳನ್ನೆಲ್ಲ ನೋಡ್ತೀರಾ, ಅದನ್ನ ಕಾಪಿ ರೈಟರ್ ಕ್ರಿಯೇಟ್ ಮಾಡಿ ಕೊಡುವಂತದ್ದು. ಸೊ ಬ್ಲಾಗ್ಸ್ ಬರುವಂತದ್ದು, ವೆಬ್ಸೈಟ್ ಅಲ್ಲಿ ಬರುವಂತ ಕಂಟೆಂಟ್ಸ್, ಆಡ್ ಅಲ್ಲಿ ಬರುವಂತ ಕಂಟೆಂಟ್ಸ್, ಕ್ಯಾಪ್ಷನ್ಸ್ ಗಳು, ಇದೆಲ್ಲ ಕಂಟೆಂಟ್ ರೈಟರ್ಸ್ ಕ್ರಿಯೇಟ್ ಮಾಡಿ ಕೊಡುವಂತದ್ದು. ಸೊ ನಿಮ್ಗೆ ಈ ಒಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನಿಮ್ಮ ಪೊಟೆನ್ಷಿಯಲ್ ಕ್ಲೈಂಟ್ ಮೇಜರ್ ಆಗಿ ಫೈವರ್, ಅಪ್ವರ್ಕ್, ಇಂಟರ್ನ್ಶಾಲಾ, ಲಿಂಕ್ಡ್ಇನ್ ಇಲ್ಲಿ ಇರ್ತಾರೆ. ಸೊ ಇಲ್ಲಿ ನೀವು ಹೋಗಿ ಚೆಕ್ ಮಾಡ್ತಾ ಇರ್ಬೇಕಾಗತ್ತೆ. ಮೇಜರ್ ಆಗಿ ಇಲ್ಲಿ ಒಂದು ಎವರೇಜ್ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ 10,000ದಿಂದ 70,000 ತಿಂಗಳಿಗೆ ಅರ್ನ್ ಮಾಡುವಷ್ಟು ಪೊಟೆನ್ಷಿಯಲ್ ಇದೆ ಜಾಬ್ ಅಲ್ಲಿ. ಫ್ರೀಲಾನ್ಸಿಂಗ್ ನೀವು ಮಾಡ್ತೀರಂತಾದ್ರೆ ಅದಕ್ಕಿಂತನೂ ಜಾಸ್ತಿ ಅಪರ್ಚುನಿಟಿ ಇದೆ. ನೋಡಿ ಅಗೇನ್ ಇದೆಲ್ಲ ಇಂಟರ್ಲಿಂಕ್ ಆಗಿದೆ. ಡಿಜಿಟಲ್ ಮಾರ್ಕೆಟಿಂಗ್, UI UX ಡಿಸೈನ್ ಎಲ್ಲದಕ್ಕೂ ಇದು ಇಂಟರ್ಲಿಂಕ್ ಆಗಿದೆ. ಸೊ ಎಲ್ಲೆಲ್ಲಿ ನೀವು ಡಿಸೈನ್ಸ್ ಗಳಲ್ಲಿ, ವಿಡಿಯೋಸ್ ಗಳಲ್ಲಿ,
ಟೆಕ್ಸ್ಟ್ ಗಳನ್ನ ನೋಡ್ತೀರಾ, ಇನ್ಫಾರ್ಮೇಶನ್ ಗಳನ್ನ ನೋಡ್ತೀರಾ, ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕಂಟೆಂಟ್ ರೈಟರ್ಸ್, ಕಾಪಿ ರೈಟರ್ಸ್ ಗಳು ಬೇಕಿರುತ್ತೆ. ನೆಕ್ಸ್ಟ್ 6ನೇದು ತುಂಬಾ ಡಿಮ್ಯಾಂಡ್ ಅಲ್ಲಿರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇದು ಡಿಜಿಟಲ್ ಮಾರ್ಕೆಟಿಂಗ್ ನ ಒನ್ ಆಫ್ ದ ಸೆಗ್ಮೆಂಟ್, ಒಂದು ಸ್ಪೆಸಿಫಿಕ್ ನೀಚ್ ಅಂತ ಹೇಳ್ಬೋದು. ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆರ್ ಎಲ್ಸ್ ಕೆಲವೊಂದು ಮೀಡಿಯಂ ಸ್ಕೇಲ್ ಬಿಸ್ನೆಸ್ ಗಳಿಗೆ ಡಿಜಿಟಲ್ ಮಾರ್ಕೆಟರ್ಸ್ ನ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ, ಏಜೆನ್ಸೀಸ್ ಗಳನ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫ್ರೀಲಾನ್ಸರ್ಸ್, ಇಲ್ಲದಿದ್ರೆ ಸ್ಟೂಡೆಂಟ್ಸ್ ಆರ್ ಎಲ್ಸ್ ಯಾರು ಇವತ್ತಾನೆ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತಿದ್ದಾರೆ, ಇವರಿಗೆ ಅವರ ಒಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇರಬೇಕಾಗತ್ತೆ. ಸೊ ಇದರಿಂದ ಅವ್ರಿಗೆ ತುಂಬಾ ರೀತಿಯಾದ ಲೀಡ್ಸ್ ಗಳು ಜನರೇಟ್ ಆಗುತ್ತೆ. ಸೊ ನೀವು ಬರೀ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಕಲ್ತ್ರು ನಿಮ್ಗೆ ಇಲ್ಲಿ ತುಂಬಾ ರೀತಿಯಾದ ಅಪರ್ಚುನಿಟೀಸ್ ಗಳು ಇರುತ್ತೆ. ಸೊ ನೀವು ಜಸ್ಟ್ ಏನ್ ಮಾಡ್ಬೇಕು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಆಗಿರುವಂತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಲಿಂಕ್ಡ್ಇನ್, ಈ ರೀತಿ ತುಂಬಾ ಮೋರ್ ದೆನ್ 40 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿದೆ. ಡಿಪೆಂಡಿಂಗ್ ಆನ್ ದ ಬಿಸ್ನೆಸ್, ಯಾವ ಟೈಪ್ ಬಿಸ್ನೆಸ್ ಇದೆ ಅದರ ಬೇಸಿಸ್ ಅಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಅವರ ಒಂದು ಬಿಸ್ನೆಸ್ ಪ್ರಮೋಷನ್ಸ್ ಮಾಡಬೇಕಾಗತ್ತೆ. ಸೊ ಪೋಸ್ಟ್ ರನ್ ಮಾಡುವಂತದ್ದು, ರೀಲ್ಸ್, ಲಾಂಗ್ ಫಾರ್ಮೇಟ್ ವಿಡಿಯೋಸ್ ಗಳನ್ನ ರನ್ ಮಾಡುವಂತದ್ದು, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆ ಬಂದಿರುವಂತ ಲೀಡ್ಸ್ಗೆ ರೆಸ್ಪಾನ್ಸ್ ಮಾಡುವಂಥದ್ದು, ಇಲ್ಲದಿದ್ರೆ ಲೀಡ್ ಅನ್ನು ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಆರ್ಗನೈಸ್ ಮಾಡುವಂಥದ್ದು, ಇದೆಲ್ಲ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಲ್ಲಿ ಬರುವಂತದ್ದು. ಇದರಿಂದ ಒಂದು ಬಿಸ್ನೆಸ್ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ, ಬಿಸ್ನೆಸ್ ಇದ್ದು ಇನ್ಕ್ವೈರೀಸ್ ಗಳು ಇನ್ಕ್ರೀಸ್ ಆಗುತ್ತೆ. ಆದ್ರಿಂದ ಇದಕ್ಕೆ ತುಂಬಾ ಬೇಡಿಕೆ ಇದೆ. ಸೊ ಇಲ್ಲಿ ಒಂದು ಎವರೇಜ್ ಇನ್ಕಮ್ ಬಂದ್ಬಿಟ್ಟು ಆಸ್ ಅ ಫ್ರೀಲಾನ್ಸರ್ ಮಂತ್ಲಿ 15,000 ಇಂದ ಹಿಡಿದು ಮೋರ್ ದೆನ್ 80,000 ತನಕ ಮಂತ್ಲಿ ಅರ್ನ್ ಮಾಡುವಂತಹ ಒಂದು ಪೊಟೆನ್ಷಿಯಲ್ ಇದೆ. ನೆಕ್ಸ್ಟ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ನೋ ಡಿಗ್ರಿ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್, ಅದರಲ್ಲೂ ಯೂಟ್ಯೂಬ್ ಮ್ಯಾನೇಜ್ಮೆಂಟ್. ಹೌದು, ಇವಾಗ ಯಾವುದೇ ಒಂದು ಇನ್ಫಾರ್ಮೇಶನ್ ಜನರು ಕನ್ಸ್ಯೂಮ್ ಮಾಡ್ಬೇಕಂತಿದ್ರೆ ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ರೀಲ್ಸ್, ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಇರ್ಬೋದು, ಇದು ತುಂಬಾ ಇವಾಗ ಯೂಸ್ ಆಗ್ತಾ ಇದೆ. ಸೊ ಜನರು ಓದೋದ್ಕಿಂತ ಜಾಸ್ತಿಯಾಗಿ, ಇಮೇಜ್ ಅನ್ನು ನೋಡೋದ್ಕಿಂತ ಜಾಸ್ತಿಯಾಗಿ ವಿಡಿಯೋಸ್ ಮುಖಾಂತರ ಇನ್ಫಾರ್ಮೇಶನ್ಸ್ ಗಳನ್ನ, ಎಂಟರ್ಟೈನ್ ಮುಖಾಂತರ ಇರ್ಬೋದು, ಇಲ್ಲದಿದ್ರೆ ನಾಲೆಜ್ ಬೇಸ್ ಅಲ್ಲಿ ಇರ್ಬೋದು, ಇನ್ಫಾರ್ಮೇಶನ್ಸ್ ಗಳನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಒಬ್ಬ ಸ್ಕಿಲ್ಡ್ ವಿಡಿಯೋ ಎಡಿಟರ್ಗೆ ತುಂಬಾ ಬೇಡಿಕೆ ಇದೆ. ಇವನ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ವಿಡಿಯೋ ಪ್ರಾಡಕ್ಟ್ ಪ್ರಮೋಷನ್ಸ್ ಇರ್ಬೋದು, ಬ್ರ್ಯಾಂಡ್ ಪ್ರಮೋಷನ್ಸ್ಗೆ ಇದಕ್ಕೆ ತುಂಬಾ ಬೇಡಿಕೆ ಇದೆ. ಪ್ರಾಡಕ್ಟ್ ಆಡ್ಸ್ ಗಳು, ಸಿನಿಮ್ಯಾಟಿಕ್ ಶೂಟ್ಸ್ ಗಳಿಗೆ ತುಂಬಾ ಬೇಡಿಕೆ ಇದೆ. ಅದರಲ್ಲೂ ಯೂಟ್ಯೂಬ್ ಇವಾಗ ಯೂಟ್ಯೂಬ್ ತುಂಬಾ ಗ್ರೋ ಆಗ್ತಾ ಇದೆ. ಕಂಟೆಂಟ್ ಕ್ರಿಯೇಟರ್ಸ್ ಗಳು ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಎಡಿಟಿಂಗ್ ಇರ್ಬೋದು ಯೂಟ್ಯೂಬ್ ಅಲ್ಲಿ, ಅದೇ ರೀತಿ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋ ಎಡಿಟರ್ಸ್ ಗಳಿಗೆ ತುಂಬಾ ಬೇಡಿಕೆ ಇದೆ. ಸೊ ಡೆಫಿನೆಟ್ ಆಗಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇರ್ಬೋದು, ಇಲ್ಲ ಕಂಪನಿ ಇರ್ಬೋದು, ಇಲ್ಲಿ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು ಆಸ್ ಅ ವಿಡಿಯೋ ಎಡಿಟರ್. ಸೊ ಬಟ್ ತುಂಬಾ ಜನರು, ನನ್ಗೆ ಗೊತ್ತಿದ್ದಾಗೆ ತುಂಬಾ ಜನ ವಿಡಿಯೋ ಎಡಿಟರ್ಸ್ ಗಳು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಅವರ ಮನೆಯಲ್ಲಿ ಒಂದು ವಿಡಿಯೋ ಎಡಿಟಿಂಗ್ ಸೆಟಪ್ ಅನ್ನು ಮಾಡ್ಕೊಳ್ತಾರೆ, ಮನೆಯಿಂದಾನೇ ವರ್ಕ್ ಮಾಡ್ಲಿಕ್ಕೆ ಜಾಸ್ತಿಯಾಗಿ ಪ್ರಿಫರ್ ಮಾಡ್ತಾರೆ. ಬಟ್ ನೀವು ಕಂಪನೀಸ್ ಅಲ್ಲಿ, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಅಲ್ಲಿ ನೀವು ವರ್ಕ್ ಮಾಡ್ತೀರಂತಾದ್ರೂ ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ವಿಡಿಯೋ ಎಡಿಟರ್ಸ್ ಇದ್ದು ಎವರೇಜ್ ಸ್ಯಾಲರಿ ಬಂದ್ಬಿಟ್ಟು ಅರೌಂಡ್ ಒಬ್ಬ ಫ್ರೆಶರ್ಗೆ 20,000 ಇಂದ ಸ್ಟಾರ್ಟ್ ಆದ್ರೆ, ಡಿಪೆಂಡಿಂಗ್ ಆನ್ ಸ್ಕಿಲ್ ಸೆಟ್ ಅಂಡ್ ಎಕ್ಸ್ಪೀರಿಯನ್ಸ್ ಮೋರ್ ದನ್ 1 lakh ಪರ್ ಮಂತ್ ಅರ್ನ್ ಮಾಡಬಹುದು. ಅಗೇನ್ ನೋಡಿ, ಮಾರ್ಕೆಟ್ ಅಲ್ಲಿ ತುಂಬಾ ವಿಡಿಯೋ ಎಡಿಟರ್ಸ್ ಗಳು ಇವಾಗ ಇದ್ದಾರೆ, ಬಟ್ ಸ್ಕಿಲ್ಡ್ ವಿಡಿಯೋ ಎಡಿಟರ್ಸ್ ಗಳಿಗೆ ತುಂಬಾ ಬೇಡಿಕೆ ಇದೆ. ಜಸ್ಟ್ ನೀವು ವಿಡಿಯೋ ಎಡಿಟಿಂಗ್ ಕೆಲವು ಟೂಲ್ಸ್ ಗಳನ್ನು ಕಲ್ತ್ರೆ ಆಗಲ್ಲ. ಸೊ ಸ್ಟೋರಿ ಟೆಲ್ಲಿಂಗ್ ಗೊತ್ತಿರಬೇಕು, ಓಕೆ, ಸೌಂಡ್ ಎಫೆಕ್ಟ್ಸ್ ಯಾವ ರೀತಿ ಯೂಸ್ ಮಾಡೋದು, ಇದೆಲ್ಲ ನೀವು ಕಲಿಬೇಕಾಗತ್ತೆ. ತುಂಬಾ ಜಾಸ್ತಿಯಾಗಿ ಯೂಸ್ ಆಗುವಂತಹ ಡೆಸ್ಕ್ಟಾಪ್ ಎಡಿಟಿಂಗ್ ಸಾಫ್ಟ್ವೇರ್ ಗಳು ಬಂದ್ಬಿಟ್ಟು ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಡವಿನ್ಸಿ ಮತ್ತೆ ಫೈನಲ್ ಕಟ್ ಪ್ರೋ ಆಗಿದೆ. ಇದ್ರ ಜೊತೆ ಕ್ಯಾಪ್ ಕಟ್ ಮತ್ತೆ ಕೆಲವೊಂದು ಆಪ್ ಇಂದನು ಎಡಿಟಿಂಗ್ ಅನ್ನು ಮಾಡ್ತಾರೆ. ಸೊ ಡೆಫಿನೆಟ್ ಆಗಿ ಬರುವಂತ ದಿನಗಳಲ್ಲೂ ವಿಡಿಯೋಸ್ಗಳು ಎಕ್ಸ್ಪ್ಲೋರ್ಡ್ ಆಗುತ್ತೆ. ವಿಡಿಯೋ ಎಡಿಟರ್ ಗಳಿಗೆ ಡಿಮ್ಯಾಂಡ್ ಅಂತೂ ಡೆಫಿನೆಟ್ ಆಗಿ ಇದೆ. ನೆಕ್ಸ್ಟ್ ನೋ ಡಿಗ್ರಿ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಇ ಕಾಮರ್ಸ್ ಆರ್ ಡ್ರಾಪ್ ಶಿಪ್ಪಿಂಗ್ ಆಗಿದೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇ ಕಾಮರ್ಸ್ ಅಂದ್ರೆ ಇವಾಗ ನೋಡಿ, ಬರೀ ಅಮೆಝಾನ್, ಫ್ಲಿಪ್ಕಾರ್ಟ್ ಇಂದ ಮಾತ್ರ ಜನರು
ಪರ್ಚೇಸ್ ಮಾಡ್ತಾ ಇಲ್ಲ ಪ್ರಾಡಕ್ಟ್ಸ್ ಗಳನ್ನ, ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆದ ಒಂದು ಕಂಪನಿಯಿಂದನೂ ಪ್ರಾಡಕ್ಟ್ಸ್ ಗಳನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ ಪರ್ಚೇಸ್ ಮಾಡ್ತಾರೆ. ಇವಾಗ ಒಂದು XYZ ಬಿಸ್ನೆಸ್ ಇದೆ, ಅವರ ಒಂದು ಪ್ರಾಡಕ್ಟ್ ಇದೆ ಅನ್ಕೊಳ್ಳಿ, ಎಕ್ಸಾಂಪಲ್ಗೆ ಟಿ ಶರ್ಟ್ ಪ್ರಿಂಟಿಂಗ್ ಪ್ರಾಡಕ್ಟ್. ಸೊ ಅವ್ರು ಏನ್ ಮಾಡ್ತಾರೆ, ಅವರ ಒಂದು ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡ್ತಾರೆ, ಅವರೆಲ್ಲ ಟಿ ಶರ್ಟ್ ಇದನ್ನ ಅಲ್ಲಿ ಪೊಟ್ರೆ ಮಾಡ್ತಾರೆ. ಸೊ ಅವರ ಒಂದು ವೆಬ್ಸೈಟ್ ಅನ್ನು ಪ್ರಮೋಟ್ ಮಾಡ್ತಾರೆ. ಸೊ ಇನ್ಸ್ಟಾಗ್ರಾಮ್ ಮೂಲಕ, ಶಾರ್ಟ್ಸ್ ಗಳ ಮೂಲಕ ಅವರ ಒಂದು ಪ್ರಾಡಕ್ಟ್ ಅನ್ನು ಅವರು ಪ್ರಮೋಟ್ ಮಾಡ್ತಾರೆ. ಸೊ ಅಲ್ಲಿಂದ ಕಸ್ಟಮರ್ಸ್ ಗಳು ಡೈರೆಕ್ಟ್ ಆಗಿ ಅವರ ಪ್ಲಾಟ್ಫಾರ್ಮ್ ಹೋಗ್ಬಿಟ್ಟು ಅಲ್ಲಿಂದ ಪ್ರಾಡಕ್ಟ್ ಅನ್ನು ಬೈ ಮಾಡ್ತಾರೆ. ಸೊ ಇದು ಕಾಮರ್ಸ್ ಅಂತ ಹೇಳುವಂತದ್ದು. ಇನ್ನೊಂದು ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ನಿಮ್ದು ಪ್ರಾಡಕ್ಟ್ ಅಲ್ಲ, ಬೇರೆಯವ್ರ ಪ್ರಾಡಕ್ಟ್ ನ ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕೆಲವು ಪೇಡ್ ಪ್ರಮೋಷನ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ, ಎಕ್ಸಾಂಪಲ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಇದರಲ್ಲಿ ಪೇಡ್ ಪ್ರಮೋಷನ್ ಗಳ ಮೂಲಕ ಬೇರೊಬ್ಬರ ಪ್ರಾಡಕ್ಟ್ ಅನ್ನು ನೀವು ಮಾರ್ಕೆಟಿಂಗ್ ಮಾಡುವಂತದ್ದು. ಸೊ ಅಲ್ಲಿ ಪರ್ಚೇಸ್ ಆದಾಗ ನಿಮ್ಗೆ ಇಷ್ಟು ಅಂತ ಪರ್ಸೆಂಟೇಜ್ ಸಿಗುತ್ತೆ. ಇದು ಡ್ರಾಪ್ ಶಿಪ್ಪಿಂಗ್. ಸೊ ಇದಕ್ಕೆ ಇವಾಗ ಕರೆಂಟ್ಲಿ ತುಂಬಾ ಬೇಡಿಕೆ ಇದೆ. ಇದ್ರ ಜೊತೆ ಇನ್ನೊಂದು ಬರುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಅದು ಬಂದ್ಬಿಟ್ಟು ನೀವು ಇವಾಗ ಈ ಬೇರೆಯವರ ಪ್ರಾಡಕ್ಟ್ ಏನು ಬೇರೆ ಬೇರೆ ಕಾಮರ್ಸ್ ಸೈಟ್ಸ್ ಅಲ್ಲಿ ಇರುತ್ತೆ, ಆ ಪ್ರಾಡಕ್ಟ್ ನ ಲಿಂಕ್ ಅನ್ನು ನೀವು ಪ್ರಮೋಟ್ ಮಾಡಿ ಸೇಲ್ ಮಾಡುವಂತದ್ದು. ಅಗೇನ್ ಇಲ್ಲಿ ನಿಮ್ಗೆ ಪಾರ್ಟ್ ಆಫ್ ದ ಕಮಿಷನ್ ನಿಮ್ಗೆ ಸಿಗುತ್ತೆ. ಸೊ ಈ ರೀತಿ ಕಾಮರ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಡ್ರಾಪ್ ಶಿಪ್ಪಿಂಗ್ ಇದ್ರ ಮೂಲಕನೇ ತುಂಬಾ ಒಳ್ಳೆದಾದ ಒಂದು ಇನ್ಕಮ್ ಅನ್ನು ಜನರೇಟ್ ಮಾಡಬಹುದು. ಇವಾಗ ಕಾಮರ್ಸ್ಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ, ಬಟ್ ಡ್ರಾಪ್ ಶಿಪ್ಪಿಂಗ್ಗೆ ಕಂಪೇರ್ ಟು ಕಾಮರ್ಸ್ ತುಂಬಾ ಕಮ್ಮಿ ಇನ್ವೆಸ್ಟ್ಮೆಂಟ್ ಇಂದ ನೀವು ಸ್ಟಾರ್ಟ್ ಮಾಡಬಹುದು. ಅದೇ ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಇನ್ವೆಸ್ಟ್ಮೆಂಟ್ ಇರ್ಬೇಕಂತಿಲ್ಲ. ಓಕೆ, ಸೊ ನೀವು ಜಸ್ಟ್ ಸ್ವಲ್ಪ ಏನು ಪೇಡ್ ಪ್ರಮೋಷನ್ಗೆ ಸ್ವಲ್ಪ ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ಬೋದು. ಸೊ ಇದ್ರ ಥ್ರೂ ನೀವು ಪ್ರಮೋಷನ್ ಅನ್ನು ಮಾಡುವಂತದ್ದು. ಅಗೇನ್ ಇದು ತುಂಬಾ ವೈಡ್ ಆದ ಒಂದು ಕಾನ್ಸೆಪ್ಟ್. ನಿಮ್ಗೆ ಇದ್ರ ಮೇಲೆ ಡೀಟೇಲ್ ಆಗಿರುವ ವಿಡಿಯೋ ಬೇಕಂತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಡೆಫಿನೆಟ್ ಆಗಿ ಡೀಟೇಲ್ ಆಗಿರುವಂತ ಒಂದು ವಿಡಿಯೋನ ಇಲ್ಲಿ ಮಾಡ್ತೇನೆ. ಸೊ ಇವಾಗ ಕಾಮರ್ಸ್ ಅಲ್ಲಿ ಅರ್ನಿಂಗ್ ಪೊಟೆನ್ಷಿಯಲ್ ನೋಡಿ. ಅರ್ನಿಂಗ್ ಪೊಟೆನ್ಷಿಯಲ್ ಇನಿಷಿಯಲಿ ನಿಮ್ಮ ಒಂದು ಅರ್ನಿಂಗ್ ಪೊಟೆನ್ಷಿಯಲ್ ಮಂತ್ಲಿ ಒಂದು 10,000-20,000 ಇಂದ ಇರ್ಬೋದು, ಬಟ್ ಅಪ್ ಟು 2 lakhs 3 lakhs ಮಂತ್ಲಿ ಅರ್ನ್ ಮಾಡುವಂತ ಒಂದು ಪೊಟೆನ್ಷಿಯಲ್ ಇಲ್ಲಿ ಇದೆ. ಯಾಕಂದ್ರೆ ನೀವೇ ನೋಡ್ಬೋದು, ನಿಮ್ಮ ಫೋನ್ ಅಲ್ಲಿ ದಿನಕ್ಕೆ ಎಷ್ಟೋ ರೀತಿಯಾದ ಪ್ರಾಡಕ್ಟ್ಸ್ ಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಓಕೆ, ಸೊ ನೀವು ಕೆಲವೊಂದು ಪ್ರಾಡಕ್ಟ್ಸ್ ಗಳು, ಯುನಿಕ್ ಆಗಿರೋ ಪ್ರಾಡಕ್ಟ್ಸ್ ಗಳನ್ನ ನೀವೇ ಬೈ ಮಾಡಿರ್ತೀರಾ ಕಾಮರ್ಸ್ ಪ್ಲಾಟ್ಫಾರ್ಮ್ ಇಂದ. ಓಕೆ, ಸೊ ಈ ರೀತಿ ಇರುವಾಗ ಕಾಮರ್ಸ್ ಗ್ರೋ ಆಗ್ತಾನೆ ಹೋಗುತ್ತೆ. ಸೊ ಇದಕ್ಕೆ ಸಹ ತುಂಬಾ ಬೇಡಿಕೆ ಇದೆ. ನೆಕ್ಸ್ಟ್ 9th ನೋ ಡಿಗ್ರಿ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ. ಇವಾಗ ನೋಡಿ, ಬರೀ ಫೋಟೋಗ್ರಫಿ ಅಂದ್ರೆ ಇವೆಂಟ್ ಫೋಟೋಗ್ರಫಿ ಮಾತ್ರ ಅಲ್ಲ, ಪ್ರಾಡಕ್ಟ್ ಫೋಟೋ ಶೂಟ್ ಆಗುತ್ತೆ, ಸಿನಿಮ್ಯಾಟಿಕ್ ಬ್ರಾಂಡೆಡ್ ಫೋಟೋ ಶೂಟ್ಸ್ ಗಳೆಲ್ಲ ಆಗುತ್ತೆ. ಅಗೇನ್ ಇವೆಂಟ್ಸ್ ಅಂತ ಬಂದಾಗ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್, ಬೇಬಿ ಶವರ್, ಈ ರೀತಿ ಪ್ರತಿಯೊಂದಕ್ಕೂ ಇವಾಗ ಫೋಟೋಗ್ರಾಫರ್ಸ್ ಗಳನ್ನ ಇನ್ವೈಟ್ ಮಾಡ್ತಾರೆ, ಕರೀತಾರೆ, ಫೋಟೋಗ್ರಾಫರ್ಸ್ ಅಂಡ್ ವಿಡಿಯೋಗ್ರಾಫರ್ಸ್. ಸೊ ಇದ್ರ ಒಂದು ಬೇಡಿಕೆ ಇವತ್ತು ನಿನ್ನೆ ಅಲ್ಲ, ತುಂಬಾ ವರ್ಷದಿಂದ ಬಂದಿದೆ. ಬಟ್ ಕರೆಂಟ್ಲಿ ಇದರ ಒಂದು ಬೇಡಿಕೆ ಇನ್ಕ್ರೀಸ್ ಆಗ್ತಾ ಇದೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ತುಂಬಾ ಒಳ್ಳೆದಾದ ಒಂದು ಫೋಟೋಗ್ರಫಿ ಮಾಡಿರುವಂತಹ ವಿಡಿಯೋಗಳಿಗೆ ತುಂಬಾ ಬೇಡಿಕೆ ಇದೆ. ಸೊ ಯಾವ್ದೊಂದು ಪ್ರಾಡಕ್ಟ್ ನ ಒಂದು ಪ್ರಾಪರ್ ಆದ ಫೋಟೋ ಶೂಟ್ ಮಾಡ್ಬಿಟ್ಟು ಅದಕ್ಕೆ ಎಫೆಕ್ಟ್ಸ್ ಎಲ್ಲ ಅಪ್ಲೈ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ರೀಲ್ಸ್ ಅಲ್ಲೆಲ್ಲ ಪ್ರಮೋಟ್ ಮಾಡ್ತಾರೆ. ಸೊ ಇದರಿಂದ ಅವ್ರಿಗೆ ತುಂಬಾ ರೀತಿಯಾದ ಒಂದು ಬೆನಿಫಿಟ್ ಆಗುತ್ತೆ ಯಾವುದೇ ಒಂದು ಬಿಸ್ನೆಸ್ಗೆ. ಸೊ ಆದ್ರಿಂದ ಯಾವುದೇ ರೀತಿ ವಿಡಿಯೋ ಪ್ರಮೋಷನ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಪ್ರಮೋಟ್ಸ್ ಅಲ್ಲಿ ಇವರ ಒಂದು ವರ್ಕ್ ಕಾಣಿಸುತ್ತೆ. ಅವ್ರು ಯಾವ ರೀತಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡಿದರೆ ಅಷ್ಟು ಒಳ್ಳೆ ಎಡಿಟಿಂಗ್ ಬರುತ್ತೆ. ಸೊ ಅದರಿಂದ ಕರೆಂಟ್ಲಿ ಒಳ್ಳೆದಾದ ಸ್ಕಿಲ್ಡ್ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಗಳಿಗೆ ಬೇಡಿಕೆ ಇದೆ. ಸೊ ಇಲ್ಲಿ ಒಂದು ಎವರೇಜ್ ಸ್ಯಾಲರಿ ಅಂತ ಹೇಳುವಾಗ ಒಬ್ಬ ಇನಿಷಿಯಲಿ ಅಸೋಸಿಯೇಟ್ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ಗೆ ಅರೌಂಡ್ 10,000 to 15,000 ಈ ರೀತಿ ಸ್ಯಾಲರಿ ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಗೋ ಅಪ್ ಟು 50,000 per month. ಬಟ್ ಇದಕ್ಕಿಂತನೂ ತುಂಬಾ ಜಾಸ್ತಿ ಆಗಿ ಅರ್ನ್ ಮಾಡ್ತಾರೆ. ಸೊ ಸ್ಲೋಲಿ ಏನ್ ಮಾಡ್ಬೇಕು, ಸೊ ಇನಿಷಿಯಲಿ ನೀವು ಬೇರೆಯವರ ಅಂಡರ್ ಅಲ್ಲಿ ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ನಂತರ ನಿಮ್ದು ಓನ್ ಆದ ಒಂದು ಸ್ಟುಡಿಯೋನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಒಂದು ಅರ್ನಿಂಗ್ ಪೊಟೆನ್ಷಿಯಲ್ more than 1 or 2 lakhs per month ಈ ರೀತಿ ಹೋಗುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ತುಂಬಾ ಬೇಡಿಕೆಯಲ್ಲಿ ಇರುವಂತಹ ಒಂದು ನೋ ಡಿಗ್ರಿ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು AI ಬೇಸ್ಡ್ ಕ್ಯಾರಿಯರ್. ಸೊ ಇವಾಗ ನಿಮ್ಗೆ ಗೊತ್ತಿದೆ, AI ಇವಾಗ ಆಲ್ಮೋಸ್ಟ್ ಎಲ್ಲ
ಫೀಲ್ಡ್ ಅಲ್ಲಿ ಬಂದಿದೆ, ಎಲ್ಲ ಫೀಲ್ಡ್ ಅಲ್ಲಿ ಎ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಸೊ ಇವಾಗ ಎ ಆಕ್ಚುಲಿ ಏನಂದ್ರೆ ಎಗೆ ನಾವು ಪ್ರಾಂಪ್ಟ್ಸ್ ಗಳನ್ನ ಕೊಟ್ಟಾಗ ನಮ್ಗೆ ಬೇಕಾದ ರಿಸಲ್ಟ್ ಅನ್ನು ಅದು ಕೊಡುತ್ತೆ. ಸೊ ಇಲ್ಲಿ ಎಐ ಅಲ್ಲಿ ನಾವು ಫಸ್ಟ್ ಮಾಡ್ಬೇಕಾಗಿರುವಂತದ್ದು ಎಐ ಅಂದ್ರೆ ಏನು ಅಂತ ಪ್ರಾಪರ್ ಆಗಿ ಕಲ್ತ್ಕೊಳ್ಳುವಂತದ್ದು. ಸೊ ಎಐಗೆ ಯಾವ ರೀತಿಯಾಗಿ ಎಫೆಕ್ಟಿವ್ ಪ್ರಾಂಪ್ಟ್ ಅನ್ನು ಕೊಡುವಂತದ್ದು ಇದನ್ನ ನಾವು ಮೇಜರ್ ಆಗಿ ಕಲಿಬೇಕು. ಎಐ ಇಂದ ನಾವು ಕೋಡಿಂಗ್ ಮಾಡಿ ಯಾವುದೇ ಒಂದು ಆಪ್ ವೆಬ್ಸೈಟ್ ಅನ್ನು ಡೆವಲಪ್ ಮಾಡ್ಕೋಬಹುದು, ಫೋಟೋ ಎಡಿಟಿಂಗ್ ಮಾಡ್ಬೋದು, ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು, ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಕೆಲವೊಂದು ಎ ಟೂಲ್ಸ್ ಗಳು ಎಕ್ಸಾಂಪಲ್ಗೆ ಚಾಟ್ ಜಿಪಿಟಿ, ಮಿಡ್ ಜರ್ನಿ, ಕ್ಯಾನ್ವಾ, ರನ್ವೇ, ನೋಷನ್ ಈ ರೀತಿಯಾದ ತುಂಬಾ ಅಡ್ವಾನ್ಸ್ ಎಐ ಟೂಲ್ಸ್ ಗಳು ಬಂದಿದೆ. ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಪ್ರಾಂಪ್ಟ್ ಕೊಡಬೇಕು ಇದನ್ನು ಕಲಿಬೇಕು. ಅಂದ್ರೆ ನಾವು ಕೂಡ ಪ್ರಾಂಪ್ಟ್ ಬೇಸಿಸ್ ಅಲ್ಲಿ ನಮ್ಗೆ ಅದು ರಿಸಲ್ಟ್ ಅನ್ನು ಕೊಡುವಂತದ್ದು. ಎಐ ನ ಮುಖಾಂತರ ಇಮೇಜಸ್, ಬ್ಲಾಗ್ಸ್, ವಿಡಿಯೋಸ್ ಇದನ್ನೆಲ್ಲ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಯಾವುದೇ ಒಂದು ಬಿಸ್ನೆಸ್ ನ ಆಟೋಮೇಟ್ ಮಾಡಬಹುದು, ವೆಬ್ಸೈಟ್ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಸೊ ಈ ರೀತಿಯಾದ ತುಂಬಾ ರೀತಿಯಾದ ಕೆಲಸಗಳನ್ನ ಮಾಡ್ಕೋಬಹುದು. ಸೊ ಫಸ್ಟ್ ಗೆ ನೀವು ಎಐ ಅಂದ್ರೇನು ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕು, ಅದನ್ನ ಕಲಿಬೇಕು. ಆಮೇಲೆ ಎಐ ಅಲ್ಲಿ ನೀವು ಒಂದು ನೀಚ್ ನ ಹುಡುಕ್ಬೇಕು. ಇವಾಗ ನೀವು ಡಿಸೈನಿಂಗ್ ಅಲ್ಲಿ ಹೋಗ್ತೀರಾ, ವಿಡಿಯೋ ಎಡಿಟಿಂಗ್ ಅಲ್ಲಿ ಹೋಗ್ತೀರಾ, ಇಲ್ಲ ಬ್ಲಾಗ್ಸ್ ಗಳನ್ನ ಬರೀತೀರಾ, ತುಂಬಾ ರೀತಿಯಾದ ಕೆಲಸಗಳನ್ನ ಎಐ ಮುಖಾಂತರ ಮಾಡ್ಲಿಕ್ಕೆ ಆಗತ್ತೆ, ಎಐ ಟೂಲ್ಸ್ ಗಳ ಮುಖಾಂತರ ಮಾಡ್ಲಿಕ್ಕೆ ಆಗತ್ತೆ. ಸೊ ನೀವು ಸ್ಪೆಸಿಫಿಕ್ ನೀಚ್ ಅನ್ನು ಹಿಡಿಬೇಕು. ಅದ್ರ ನಂತರ ನೀವು ಕೆಲವೊಂದು ಪ್ರಾಜೆಕ್ಟ್ಸ್ ಗಳನ್ನ ಮಾಡಬೇಕು. ಸೊ ಇವಾಗ ನೀವು ಮಾಡಿರುವ ವರ್ಕ್ ಅನ್ನು ಕ್ಲೈಂಟ್ ಗೆ ತೋರಿಸ್ಬೇಕಂತಿದ್ರೆ ನೀವು ಕೆಲವೊಂದು ಪ್ರಾಜೆಕ್ಟ್ಸ್ ಗಳನ್ನ ಮಾಡಬೇಕು. ಎಕ್ಸಾಂಪಲ್ಗೆ ಡಿಸೈನಿಂಗ್ ಅಲ್ಲಿ ನೀವು ಹೋಗ್ತೀರಂತಾದ್ರೆ ಎಐ ಯೂಸ್ ಮಾಡ್ಕೊಂಡು ಡಿಸೈನ್ಸ್ ಗಳನ್ನ ಮಾಡಿ, ಕ್ಯಾನ್ವಾ, ಮಿಡ್ ಜರ್ನಿ, ಬೇರೆ ಬೇರೆ ಎಐ ಟೂಲ್ಸ್ ಗಳಿದೆ, ಅದರಿಂದ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ಡಿಸೈನ್ ಮಾಡುವಂತದ್ದು. ಸೊ ನೀವು ಮಾಡಿರುವ ಡಿಸೈನ್ಸ್ ಗಳನ್ನ ನೀವೊಂದು ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಎಕ್ಸಾಂಪಲ್ಗೆ ಫೈವರ್, ಅಪ್ವರ್ಕ್ ಈ ರೀತಿ ಫ್ರೀಲಾನ್ಸಿಂಗ್ ಪ್ಲಾಟ್ಫಾರ್ಮ್ ಇದೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಲಿಂಕ್ಡ್ ಇನ್, ಬಿಹಾನ್ಸ್ ಈ ರೀತಿ ಸೈಟ್ಸ್ ಗಳಲ್ಲಿ ನಿಮ್ಮ ವರ್ಕ್ ಅನ್ನು ಪ್ರೊಜೆಕ್ಟ್ ಮಾಡಿ ಇಲ್ಲಿಂದ ನಿಮ್ಗೆ ಆರ್ಡರ್ ಬರುವಂತ ಚಾನ್ಸಸ್ಗಳು ತುಂಬಾ ಇರುತ್ತೆ. ಸೊ ನೀವು ಬಿಸ್ನೆಸ್ ಪರ್ಸನ್ ಅವ್ರನ್ನ ಅಪ್ರೋಚ್ ಆಗ್ಬಿಟ್ಟು ಅವರ ಕೆಲವೊಂದು ಕೆಲಸಗಳು ರಿಪೀಟೆಡ್ ಆಗಿ ಆಗುವಂತ ಕೆಲಸಗಳನ್ನ ನೀವು ಇಲ್ಲಿ ಯಾವ ರೀತಿ ಆಟೋಮೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ಬೋದು, ಅದನ್ನ ನೀವು ಮಾಡಬಹುದು. ಸೊ ಅಗೈನ್ ಇಲ್ಲಿ ನಿಮ್ಮ ಒಂದು ಅರ್ನಿಂಗ್ ಪೊಟೆನ್ಶಿಯಲ್ ನೋಡೋದಾದ್ರೆ ತಿಂಗಳಿಗೆ 25,000ದಿಂದ ಹಿಡಿದು 1.5 ಲಕ್ಷ ತನಕ ತಿಂಗಳಿಗೆ ನೀವು ಮಾಡಬಹುದು. ಅಷ್ಟು ಅಪರ್ಚುನಿಟೀಸ್ಗಳು ಎಐ ಬೇಸ್ಡ್ ಕ್ಯಾರಿಯರ್ ಅಲ್ಲಿ ಇದೆ. ಸೊ ಫ್ರೆಂಡ್ಸ್, ಇದು ಕೆಲವೊಂದು ಕ್ಯಾರಿಯರ್ ಅಪರ್ಚುನಿಟೀಸ್ಗಳು ಎಲ್ಲಿ ಯಾವುದೇ ರೀತಿಯಾದ ಡಿಗ್ರಿಯ ರಿಕ್ವೈರ್ಮೆಂಟ್ ಇಲ್ಲ. ಸ್ಟ್ರೆಂತ್ ಮತ್ತೆ ಪ್ಯಾಷನ್ ಅಕಾರ್ಡಿಂಗ್ ನೀವು ಈ ಒಂದು ಕ್ಯಾರಿಯರ್ ಅಲ್ಲಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡಿ ಅದರಲ್ಲಿ ಅದನ್ನು ಕಲೀರಿ, ವರ್ಕ್ ಮಾಡಿ, ರಿಪೀಟೆಡ್ ಆಗಿ ಕಲಿತಾ ಹೋಗಿ, ಎಐ ಟೂಲ್ಸ್ ಗಳನ್ನ ಕಲೀರಿ. ಓಕೆ, ಸೊ ಡೆಫಿನೆಟ್ ಆಗಿ ನಿಮ್ಗೆ ಇಲ್ಲಿ ತುಂಬಾ ರೀತಿಯಾದ ಅಪರ್ಚುನಿಟಿ ಇದೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ಯಾರು ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾವು ಈ ಒಂದು ಚಾನಲ್ ಅಲ್ಲಿ ಕ್ಯಾರಿಯರ್ ಓರಿಯೆಂಟೆಡ್ ಹೈ ಡಿಮ್ಯಾಂಡ್ ಕೋರ್ಸಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಗಳನ್ನ ಹಾಕ್ತಾನೆ ಇರ್ತೇವೆ, ಕೆಲವೊಂದು ಟ್ಯುಟೋರಿಯಲ್ಸ್ ಗಳನ್ನ ಹಾಕ್ತಾನೆ ಇರ್ತೇವೆ. ಸೊ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಸಿ ಯು, ಟೇಕ್ ಕೇರ್, ಬಾಯ್.